ಬಿಜಾಪುರದಲ್ಲಿ ಒಂದು ಪೇಪರ್ ಕಾಲ್ಫರ್ಮ್ ಬಂದಿತ್ತು. ಸಿಕ್ಯಾವ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೈಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಬೇಕಾಗಿದ್ದಾರೆ ಅಂತ. ಹೀಗಾಗಿ ನಾನಲ್ಲಿ ಅರ್ಜಿ ಸಲ್ಲಿಸಿ ಇಂಟರ್ವ್ಯೂ ಮಾಡಿದಾಗ ಸೆಲೆಕ್ಟ್ ಆಗಿ ಅಲ್ಲಿ ಸೇವೆ ಚಾಲು ಮಾಡಿದೆ. ಅಲ್ಲಿ ಪ್ರೌಢಶಾಲೆಗೆ ನನಗೆ ಚಿತ್ರಕಲಾ ಶಿಕ್ಷಕರಂತ ತಗೊಂಡ್ರು. ಸೊ ಅಲ್ಲಿ ಒಂದು 6 ತಿಂಗಳ ಕಳೆದ ನಂತರ ನನ್ನ ಕಲಾಕೃತಿಗಳು ಸ್ವಲ್ಪ ಗಮನಿಸಿ ಮ್ಯಾನೇಜ್ಮೆಂಟ್ ದವ್ರು ಏನ್ ಮಾಡಿದ್ರು, ಅವ್ರದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಡೀತಾ ಇತ್ತು. ಆರ್ಕಿಟೆಕ್ಚರ್ ಮಲಿಕ್ ಸಂದಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಕಾಲೇಜ್ ನಡೀತಾ ಇತ್ತು. ಅಲ್ಲಿ ಆರ್ಟ್ ಟೀಚರ್ ಅವ್ರಿಗೆ ಅವೈಲೇಬಲ್ ಅವಶ್ಯಕತೆ ಇತ್ತು. ಅವರು ಒಂದಿನ ನನಗೆ ಇನ್ಫಾರ್ಮ್ ಮಾಡಿದ್ರು, ನಾಳೆ ಸ್ವಲ್ಪ ಬೆಳಗ್ಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬರ್ರಿ ಅಂತ. ಆಯ್ತು ಅಂತ ಬೆಳಗ್ಗೆ ಹೋದೆ. ಅಲ್ಲಿ ಪ್ರೆಸಿಡೆಂಟ್ ಅವ್ರು ಕರೆದು ಅಲ್ಲೇನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ದವ್ರಿಗೆ ಏನು ವರ್ಕ್ ಮಾಡಿಸ್ಬೇಕಾಗಿತ್ತು, ಲಾಸ್ಟ್ ಇಯರ್ ಅಚೀವ್ಸ್ ಮಾಡಿದಂಥ ಫೋಟೋಗಳನ್ನ ತೆಗೆದು ತೋರಿಸಿದ್ರು. ಈ ಥರ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಇದು ಆಗತ್ತೆ, ಓಕೆ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಹಾಗಾದ್ರೆ ನೀವು ನಾಳೆಯಿಂದ ಬೆಳಗ್ಗೆ ನಿಮ್ಮ ಕ್ಲಾಸ್ ಇರುತ್ತೆ, ಮಾರ್ನಿಂಗ್ ಮುಗಿಸ್ಕೊಂಡು ಮಧ್ಯಾಹ್ನ ನೀವು ಅಲ್ಲಿ ಹೈಸ್ಕೂಲ್ ಸೆಕ್ಷನ್ಗೆ ಹೋಗ್ಬೋದು ಅಂದರು. ಆಯಿತು ಅಂತಂದು ಬೆಳಗ್ಗೆ ಆ ಇಂಜಿನಿಯರಿಂಗ್ ಕಾಲೇಜ್, ನಿಜವಾಗ್ಲೂ ಫಸ್ಟ್ಗೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಟೀಚ್ ಮಾಡಬೇಕಾದ್ರೆ ಅಲ್ಲೆಲ್ಲ ದೊಡ್ಡ ಹುಡುಗರು, ಆಮೇಲೆ ಔಟ್ ಆಫ್ ಸ್ಟೇಟ್ ಹುಡುಗರು. ಒಂದು ಕ್ಲಾಸಲ್ಲಿ ಒಂದು 24 ಹುಡುಗರು ಇದ್ರೆ 3 ಹುಡುಗರು ಸ್ಟೇಟಿನ, 4 ಹುಡುಗರು ಸ್ಟೇಟಿನ ಇರ್ತಿದ್ರು ಅಷ್ಟೇ. ಎಲ್ಲರೂ ಔಟ್ ಆಫ್ ಸ್ಟೇಟ್, ಬಿಹಾರಿ ಇರ್ತಿದ್ರು, UP ಅವ್ರು ಇರ್ತಿದ್ರು, ಎಲ್ಲ ಬೇರೆ ಬೇರೆ ಕಡೆ ಬಂದಿರೋರು. ಯಾಕಂದ್ರೆ ಅವ್ರು ಆ ಕಡೆಯಿಂದ ಇಲ್ಲಿಗೆ ಬಂದು ಕಲೀಲಿಕ್ಕೆ ಬರ್ತಿದ್ರು. ಅದು ನಂಗೆ ಫಸ್ಟ್ ಲ್ಯಾಂಗ್ವೇಜ್ ಕಷ್ಟ ಆಗ್ತಿತ್ತು. ಬಟ್ ಇನ್ನೊಂದು ವಂಡರ್ಫುಲ್ ಅಂದ್ರೆ ನಮ್ಮ ಸಬ್ಜೆಕ್ಟಿಗೆ ಭಾಷೆನೇ ಇಲ್ಲ. ಹೀಗಾಗಿ ನನಗೆ ಅದು ಕೊರತೆನೇ ಆಗಲಿಲ್ಲ. ಏನೋ ಕಮ್ಯುನಿಕೇಶನ್ಗೆ ಸ್ವಲ್ಪ ನಾನು ಮಾತಾಡೋದು ಕಲಿತೆ. ಬಟ್ ನಾನು ಡ್ರಾಯಿಂಗ್ ಮಾಡಬೇಕಾದ್ರೆ, ಕಲರ್ ಮಾಡಬೇಕಾದ್ರೆ ಯಾವುದೇ ಭಾಷೆಯನ್ನು ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ನೋಡಿ ಕಲಿಯೋದೇ ಇರುತ್ತೆ ಜಾಸ್ತಿ. ಏನಾದರೂ ಅವ್ರಿಗೆ ಡೌಟ್ಸ್ ಇದ್ದರೆ ಅಷ್ಟೇ ಮಾತ್ರ ನಾನು ಅವ್ರಿಗೂ ಗೊತ್ತಾಗುವ ಹಾಗೆ ಹೇಳ್ತಾ ಹೋದೆ. ಇದು ನಿರಂತರ ಪ್ರೌಢಶಾಲೆ ಮತ್ತು ಹೈಸ್ಕೂಲ್ಗೆ ಇಂಜಿನಿಯರಿಂಗ್ ಕಾಲೇಜು ಡ್ಯೂಟಿ ಸ್ಟಾರ್ಟ್ ಆಯ್ತು ನಂದು. ಅದ್ರ ಮಧ್ಯೆ ನಾನು ಯಾವಾಗ ಅಲ್ಲಿ ಹೈಸ್ಕೂಲ್ ಸೇರ್ಕೊಂಡ ನಂತರ ನಮ್ಮ ಶಾಲೆ ಮಕ್ಕಳು ಯಾವುದಾದ್ರೂ ಬಿಜಾಪುರದಲ್ಲಿ ನಡೆದಂಥ ಕಾಂಪಿಟೇಷನ್ಗಳಲ್ಲಿ ಪ್ರೈಸ್ ಬರಾಕತ್ತು ಮಕ್ಕಳಿಗೆ ಫಿಕ್ಸ್ ಆಯಿತು. ಯಾವುದಾದ್ರು ಇಲ್ಲ ಅಲ್ಲಿ ಕಾಂಪಿಟೇಷನ್ ಹೋದರೆ ಅಲ್ಲಿ ಆರ್ಗನೈಸ್ ಮಾಡಿದವರು ಅಥವಾ ಅಲ್ಲಿ ಜಡ್ಜ್ಮೆಂಟಿಗೆ ಬಂದವರು ಯಾರಾದರೂ ನಮ್ಮ ಶಾಲೆ ಮಕ್ಕಳು ಆಯ್ತಳಪ್ಪ ನಿನಗೆ ಒಂದು ಫಿಕ್ಸ್ ಪ್ರೈಸು ಅನ್ನೋ ಅಷ್ಟ್ರ ಮಟ್ಟಿಗೆ ನಮ್ಮ ಮಕ್ಕಳು ತಯಾರಾಗ್ತಾ ಇದ್ರು. ಸೊ ಆ ಸಲ ಅದು ಲೋಕಲಲ್ಲಿ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ದು. ಹೀಗೆ ಆಗ್ತಾ ಅಲ್ಲಿಯ ಮಕ್ಕಳು ನಾವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಇಲಾಖೆ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭಾಗವಹಿಸಿ ಡಿವಿಷನ್ ಲೆವೆಲ್ ತನಕ ಬೆಳಗಾಂಕ್ಕೂ ಮಕ್ಕಳು ಕರ್ಕೊಂಡು ಹೋದೆ ನಾನು. ಸೊ ಸ್ಟೇಟ್ ಲೆವೆಲ್ ತನಕನೂ ಅಲ್ಲಿ ಮಕ್ಕಳು ನಾನು ಕಾಂಪಿಟೇಷನಲ್ಲಿ ಭಾಗವಹಿಸಿದೆ, ಅಲ್ಲಿ ಇರ್ತಕ್ಕಂಥ ಮಕ್ಕಳು. ಅಷ್ಟರಲ್ಲಿ ನನಗೆ ಈ ಅಡ್ಡಾಡ್ಲಿಕ್ಕೆ ತೊಂದರೆ ಆಗಿರೋದು, ಕೋಲಾರ ಸೇತುವೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹೀಗಾಗಿ ನಾನು ಅನಗವಾಡಿ ದುರಂತ ಫಸ್ಟು ನಾನು ಕಾಲೇಜ್ ಕಲಿಯುವಾಗ ಅನಗವಾಡಿ ದುರಂತ ನಡೀತು. ಅನಗವಾಡಿ ದುರಂತ ಅಂದರೆ 93 ಇದೆ. ಅದು 93-94 ಆಯಿತು. ಅದು 92-93 ಎಂಡ್ ಅಲ್ಲೇ ಆಯ್ತು. ಅದು ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಧ್ಯದಲ್ಲೇ. ನಾವು ಕಾಲೇಜ್ ಬೆಳಗ್ಗೆ ಬೇಗ ಇಲ್ಲಿಂದ 1ನೇ ಬಸ್ ಬಿಟ್ಟರೆ ಹೊಳೆ ಬಂದಾಗ ಆ ಫಸ್ಟ್ ಬೋಟಿಗೆ ಹೋದರೆ ಆ ಕಡೆ ಇನ್ನೊಂದು ಬಸ್ ನಿಂತಿತ್ತು. ಆ ಬಸ್ ಕ್ಯಾಚ್ ಮಾಡ್ಕೊಂಡ್ರೆ ನಾನು ಕಾಲೇಜ್ಗೆ ಹೋಗೋಕ್ಕಾಗ್ತಿತ್ತು. ಇಲ್ಲ ಒಂದು ಬೋಟನ್ನು ನಾವು ಮಿಸ್ ಮಾಡ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಬಸ್ಸಿಗೆ ಬಂದ್ವಿ ಅಂದರೆ 1ನೇ ಬೋಟಿಂಗ್ ಹೋಗಿರ್ತಿತ್ತು. ಅವರು ಆ ಕಡೆ ದಂಡಿಗೆ ಹೋಗಿ ಅಲ್ಲಿಂದ ಬಸ್ನವ್ರನ್ನ ಹಚ್ಕೊಂಡು ಮತ್ತೆ ಈ ಕಡೆ ಬಂದು ಇಲ್ಲಿಂದ ಹಚ್ಕೊಂಡು ನೆಕ್ಸ್ಟ್ ಹೋದಾಗ ಅಲ್ಲಿ ವೇಟಿಂಗ್ ಬಸ್ ಇರ್ತಿರ್ಲಿಲ್ಲ. ಆ ಬಸ್ ಬರೋ ತನಕ ಅದು ನಾವು ಬಾಗಲಕೋಟೆ ಕಾಲೇಜ್ಗೆ ಹೋಗ್ಲಿ 10-10:30 ಆಗಿಬಿಡ್ತಿತ್ತು. ನಮ್ದು ಕಾಲೇಜ್ 8ಕ್ಕೆ ಇರೋದ್ರಿಂದ ಆದಷ್ಟು ನಾವು 1ನೇ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ. 1ನೇ ಟ್ರಿಪ್ಪಿಗೆ ಹೋಗುವಾಗನೇ ಅವತ್ತು ಅವಘಡ ನಡೀತು. ಅವತ್ತೊಂದು ದಿನ ನಾನು ಬೆಳಗ್ಗೆ ನಮ್ಮ ಸಿದ್ದೇಶ್ವರ ಪೂಜೆ ಮಾಡ್ಕೊಂಡು ಬಂದೆ. ಪೂಜೆ ಅಂದರೆ ಅವತ್ತು ಅವಶ್ಯಕತೆ ಇತ್ತು, ಬೆಳಗ್ಗೆ ನಾನು ಹೋಗ್ಬೇಕಾಯಿತು. ಬೇಗ ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಲೆ ಟೈಮ್ ಆಗ್ಲಾರ್ದಕ್ಕೆ ಏನಾಯಿತು, ನಾನು ನೆಕ್ಸ್ಟ್ ಲೇಟಾಗಿ ಹೋಗಿರೋದ್ರಿಂದ ಅಷ್ಟೊತ್ತಂತಲೇ ನಾನು ಫಸ್ಟ್ ಬೋಟು ಮುನಿಗೆ ಬಿಟ್ಟಿತ್ತು. ನಾನು ಅಲ್ಲಿ ಹೋಗ್ಬಿಟ್ಲೆ ಅವತ್ತು ನಮ್ಮ ಜೊತೆ ಬರ್ತಕ್ಕಂಥ ಅಡ್ಡಾಡುವಂಥ ಕೆಲವು ಎಲ್ಲರೂ ಅವತ್ತು ಆ ನದಿ ಪಾಲಾಗಿದ್ದು ಭಾಳ ಅದು ಎಷ್ಟು ದುರಂತ ಅಂದರೆ ಆ ದುರಂತದ ಮಧ್ಯೆ ಆ ಒಂದು ನನ್ನ ಟೈಮ್ ತಪ್ಪಿಸಿದ್ದು ನನಗೆ ನಮ್ಮ ಊರಿನ ಆರಾಧ್ಯವ ಸಿದ್ದೇಶ್ವರ ಅಂತ ಹೇಳ್ಬೋದು. ದೇವರು ಇದಾನೆ ಇಲ್ಲೋ ಅಂತ ಕೇಳ್ತಿರ್ತಾರೆ ಪ್ರಶ್ನೆ, ಬಟ್ ಇದಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ರೂಪ ಅಂತ ನಾನು ಹೇಳ್ಬೋದು. ಅದು ಸೈಲೆಂಟ್ ಆಗೇನೆ ಇರ್ತಾರೆ ಕೆಲವೊಂದು ದೇವರು. ಅಂಥದ್ರಲ್ಲಿ ಭಾಳ ಯಾರಿಗೂ ಗೊತ್ತಾಗದೇ ತನ್ನದೇ ಕಾರ್ಯ ರೂಪದಲ್ಲಿ ಇರ್ತಕ್ಕಂಥದ್ದು ನಮ್ಮ ಬಿಳಿಗಿ ಸಿದ್ದೇಶ್ವರ. ಯಾವುದೇ ಆಡಂಬರ ಇಲ್ಲದೇ ಕಾರ್ಯ ಮಾಡ್ತಾ ಇರ್ತಾನೆ. ಅದಕ್ಕೆ ನಾನು ಇಲ್ಲೊಂದು
ಮಾತನ್ನು ಪ್ರಸ್ತುತಪಡಿಸ್ತೀನಿ. ಹಾಗೆ ನಾನು ಬಿಜಾಪುರ ಅಡ್ಡಾಡುವಾಗನು ಅಲ್ಲಿ ಕೃಷ್ಣಾ ನದಿಯ ಕೋಲಾರ ಸೇತುವೆ ಆಗಿರ್ಲಿಲ್ಲ, ಅಲ್ಲಿ ಅದರ ಸೇತುವೆ ಪ್ರಾರಂಭ ಆಯ್ತು ಅಲ್ಲಿ. ಸೊ ಹೀಗಾಗಿ ಅಡ್ಡಾಡ್ಲಿಕ್ಕೆ ತೊಂದರೆ ಆಗಿರೋದ್ರಿಂದ ನಾನು ಗಲಗಲಿ ರೂಟ್ ಬರೋದ್ರಿಂದ ಅಲ್ಲಿ ಬೇಡ ಅಂತ ಬಿಟ್ಟು ಇಲ್ಲಿಗೆ ಬಾಗಲಕೋಟೆಗೆ ಟ್ರೈ ಮಾಡಿದೆ. ಇಲ್ಲ, ವಾರಕ್ಕೊಂದ್ಸಲ ಅದು ಬರೋದು, ಅದು ಆಗ್ತಿರ್ಲಿಲ್ಲ ಬರಕ್ಕೆ. ಹೀಗಾಗಿ ನಾನು ಬಾಗಲಕೋಟೆ ಟ್ರೈ ಮಾಡಿ ಅಲ್ಲಿ TCS ಕಾಲೇಜ್ ಬಂದೆ. ಬಟ್ ನಾನು ಬಿಜಾಪುರದಲ್ಲಿದ್ದಾಗ ಬಹಳಷ್ಟು ಕಾಂಪಿಟೇಷನ್ ಕಂಡಕ್ಟ್ ಮಾಡಿ ನಾನು ನಮ್ಮ ಮಕ್ಕಳ ಕಾಂಪಿಟೇಷನ್, ನಾನು ಅಲ್ಲಿ ಸಿಕ್ಯಾಬ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸಿಕ್ಯಾಬ್ ಮಾಡರ್ನ್ ಕನ್ನಡ ಪ್ರೌಢಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಜೊತೆಗೆ ಮಲಿಕ್ಸಂದಲ್ಲಿ ಆರ್ಕಿಟೆಕ್ಚರ್ದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ಮಲಿಕ್ಸಂದಲ್ಲಿ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾರಂದ್ರೆ BLD ಅವರು ಸಹ ಅಲ್ಲಿ ನನಗೆ ವಿಸಿಟಿಂಗ್ ಆಗಿ ಬರ್ರಿ, ನಿಮ್ಗೆ 2 ಪೀರಿಯಡ್ ಅವಧಿ ಹಾಕಿ ಕೊಡ್ತೀನಿ, ಅವಶ್ಯಕತೆ ಇದೆ ಅಂತ ಕರೆದು ನಾನಿಲ್ಲಿ ನನ್ನ ಸ್ಕೂಲ್ ಅವಧಿ ಮುಗಿದ ನಂತರ ನನ್ನ ಟೈಮಿಂಗ್ ಅವ್ರ ಪೀರಿಯಡ್ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ರು. 3 ಕಡೆ ಮಾಡ್ತಾ ಇದ್ದೆ ನಾನು. ಆಕ್ಚುಲಿ ಹೇಳ್ಬೇಕಂದ್ರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಾಡ್ತಾ ಇದ್ದೆ. ನಾನು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ತನಕ ನಾನ್ ಸ್ಟಾಪ್ ಡ್ಯೂಟಿ ನಂದು. ಇಂಗ್ಲಿಷ್ ಮೀಡಿಯಂ ಗರ್ಲ್ಸ್ ಹೈಸ್ಕೂಲ್ ವರ್ಕ್ ಮಾಡ್ತಾ ಇದ್ದೆ, ಕನ್ನಡ ಮೀಡಿಯಂ ಹೈಸ್ಕೂಲ್ ವರ್ಕ್ ಮಾಡ್ತಾ ಇದ್ದೆ, ಮುಂಜಾನೆ ಇಂಜಿನಿಯರಿಂಗ್ ಕಾಲೇಜ್ ವರ್ಕ್ ಮಾಡ್ತಾ ಇದ್ದೆ, ಮಧ್ಯದಲ್ಲಿ BLD ಇಂಜಿನಿಯರಿಂಗ್ ಕಾಲೇಜ್ಗೆ ವಿಸಿಟಿಂಗ್ ಲೆಕ್ಚರ್ ಆಗಿ ಹೋಗಿ ಬರ್ತಿದ್ದೆ ನಾನು. ಇದು ನಿರಂತರ. ಅದು ಟೈಮ್ ಹೋಗಿದ್ದು ಗೊತ್ತಾಗ್ತಿದ್ದಿಲ್ಲ, ಅದು ಯಾವುದೇ ಖುಷಿನೇ ಪಡ್ತಾ ಇದ್ದೆ ನಾನು. ಪಾಠ ಮಾಡೋದು ಖುಷಿನೇ ಇರ್ತಿತ್ತು ನನಗೆ. ಈ ತರದ ಒಂದು ವ್ಯವಸ್ಥೆಯಲ್ಲಿ ಬಂದೆ. ಅವಾಗ ನಾನು ಮಕ್ಕಳು ಕಾಂಪಿಟೇಷನ್ ಮಾಡ್ತಾ ಇದ್ದು ಭಾಗವಹಿಸ್ತಿದ್ರಲ್ಲ, ನಾವೇ ಕಂಡಕ್ಟ್ ಮಾಡಿದ್ರೆ ಹೇಗೆ ಅಂತ ನಾನು ಮೊದಲನೇ ಬಾರಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ, ಯಾಕಂದ್ರೆ ನಮ್ದು ಇಂಜಿನಿಯರಿಂಗ್ ಕಾಲೇಜಿಂದ ಆರ್ಕಿಟೆಕ್ಚರ್ ಇಂದ ಆರ್ಟಿಗೆ ಸಂಬಂಧಪಟ್ಟಿರೋದ್ರಿಂದ ಆರ್ಟ್ ಕಾಂಪಿಟೇಷನ್ ಮಾಡೋಣ ಅಂತ ನಮ್ಮ ಮ್ಯಾನೇಜ್ಮೆಂಟಿಗೆ ಮಾಹಿತಿ ಕೇಳಿದಾಗ ಮಾಡ್ರಿ ಅದಕ್ಕೇನಿದೆ ಅಂತ. ನಂದು ಅವಾಗ ಸೈಕಲ್ ಇತ್ತು, ಸೈಕಲ್ ತಗೊಂಡು ಬಿಜಾಪುರದ ಎಲ್ಲಾ ಶಾಲೆಗಳಿಗೂ ನಾನು ಲೆಟರ್ ಕೊಟ್ಬಿಡ್ತಿದ್ದೆ ಕಾಂಪಿಟೇಷನ್ ಇದೆ ಅಂತ. ಅಲ್ಲಿರೋ ಎಲ್ಲಾ ಶಾಲೆಗಳಿಗೂ ಈ ಸಾರಿ ಇಂಥ ದಿನ ಕಾಂಪಿಟೇಷನ್ ಐತಿ ಅಂತಂದು. ಅದು ಕಾಂಪಿಟೇಷನ್ ಎಲ್ಲಿ ಕಂಡಕ್ಟ್ ಮಾಡ್ತಿದ್ದೆ ನಾನು ಅಂದ್ರೆ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ಮಾಡ್ತಿದ್ದೆ ನಾನು. ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಆನಂದ್ ಮಹಲ್ ಅಂತಿದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಇದೆ. ಅದು ಗಗನ್ ಮಾಲ್, ಆನಂದ್ ಮಾಲ್ ಗಗನ್ ಮಾಲ್ ಅಂತ ಹೇಳ್ತೀವಿ. ಆ ಗಗನ್ ಮಾಲ್ದಲ್ಲಿ ಫಸ್ಟ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದೆ ನಾನು. ಅಲ್ಲಿ ಮಕ್ಕಳು ಚೆನ್ನಾಗಿ ಬಂದ್ರು. 1ನೇ ವರ್ಷ ಒಂದು ಸುಮಾರು 300-400 ಮಕ್ಕಳು ಸೇರಿದ್ರು. ಆಮೇಲೆ ಎರಡನೇ ಸಲ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಇಬ್ರಾಹಿಂ ರೋಜಾದಲ್ಲಿ ಕಂಡಕ್ಟ್ ಮಾಡಿದೆ. ಸೊ ಇವೆರಡನ್ನು ನಾನು ಇಲಾಖೆಯ ಪುರಾತತ್ವ ಇಲಾಖೆಯ ಪರ್ಮಿಷನ್ ತಗೊಂಡೇ ಮಾಡ್ತಾ ಇದ್ದೆ. ಸೊ ಅವ್ರು ಒಪ್ಪಿಗೆ ಕೊಟ್ಟು ಮಾಡ್ತಾ ಇದ್ದೆ. 2ನೇ ವರ್ಷ ನಾನು ಅಲ್ಲಿ ಮಾಡಿದಾಗೂ ಅಲ್ಲಿ ಒಂದು 600 ಜನ PUC ಮತ್ತು ಹೈಸ್ಕೂಲ್ ಮಕ್ಕಳು ಸೇರಿದ್ರು. ಸೊ ಆ ನಂತರದಲ್ಲಿ ನಾನು 3ನೇ ಸಲ ನಾನು ಮಾಡಿದ್ರೆ ಗೋಲ್ ಗುಂಬಜಲ್ಲಿ ಮಾಡ್ಬೇಕು ಅಂತ ನಂದು ಆಸಕ್ತಿ. ಗೋಲ್ ಗುಂಬಜಲ್ಲಿ ಕೇಳಿದಾಗ ಅವರು ಅನಂತ್ ತೀರ್ಥ ಅಂತ ಅವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳಿದ್ರು. ಸರ್ ಇದ್ರದ್ದು ನಮ್ ಪರ್ಮಿಷನ್ ಕೊಡಕ್ ನಮ್ ಕಡೆ ಅಂಡ್ರ್ ಇಲ್ಲ, ಇದು ಧಾರವಾಡ ಸರ್ಕಲ್ ಅಲ್ಲಿ ಬರುತ್ತೆ, ನೀವು ಧಾರವಾಡ ಸರ್ಕಲ್ಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರು ಕೊಟ್ರೆ ನಮ್ದೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸರ್ ಅಡ್ರೆಸ್ ಕೊಡ್ರಿ ಅಂತ ಹೇಳಿ ಅವ್ರೊಂದು ಸೀಲ್ ಅಂತ ಹಾಕಿ ಕೊಟ್ರು, ಇಂಥದ್ದು ಅಡ್ರೆಸ್ ಅಂತ ಹಾಕಿ ಕೊಟ್ರು ಅಂತ. ಒಂದು ಧಾರವಾಡಕ್ಕೆ ಹೋದೆ ನಾನು. ಧಾರವಾಡದಲ್ಲಿ ಹೋಗಿ ಆಫೀಸ್ಗೆ ಭೇಟಿ ಆದೆ, ವೇಟಿಂಗ್ದಾಗಿದ್ದೆ. ಅವರು ವೆಂಕಟೇಶಯ್ಯ ಅಂತ ಹೇಳಿದ್ದಾರೆ, ಅವರು ವೆಂಕಟೇಶಯ್ಯ ಅವಾಗಿನ ಅಧಿಕಾರಿಗಳು. ಯಾರು ಬಂದಿದ್ದಾರೆ? ಇಲ್ಲ ಸರ್ ಹಿಂಗೆ ಯಾರು ಬಂದಿದ್ದಾರೆ, ಕಳಿಸ್ಕೊಡ್ರಿ. ಒಳಗೆ ಹೋದೆ. ನನಗೆ ನಿಂತೇ ಮಾತಾಡ್ಸಿದ್ರು ಅವ್ರು ಫಸ್ಟ್ಗೆ. ಸರ್ ನಮಸ್ಕಾರ, ನಾನು ಡ್ರಾಯಿಂಗ್ ಟೀಚರ್ ಮಾತಾಡ್ತಾ ಇರೋದು, ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ಬೇಕಂದಿದ್ದೀನಿ, ನಾನು ಬಿಜಾಪುರಿಂದ ಬಂದಿದ್ದೇನೆ. ಬಟ್ ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾ ಇರೋದು ಈಗ 2 ವರ್ಷದಿಂದ. ಮಕ್ಕಳಿಗೆ ಐತಿಹಾಸಿಕ ಸ್ಥಳ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋಗೋಸ್ಕರ ಅದೇ ಸ್ಥಳಗಳಲ್ಲೇ ಕಾಂಪಿಟೇಷನ್ ಮಾಡ್ಕೊಂತ ಬಂದಿದ್ದೀನಿ. ಹಿಸ್ಟಾರಿಕಲ್ ಸ್ಪಾಟ್ಗಳನ್ನೇ ಡ್ರಾಯಿಂಗ್ ಮಾಡೋದು, ಬೇರೆ ಯಾವ್ದಾದ್ರು ಮಾಡ್ಲಿ, ಬಟ್ ಆ ಸ್ಥಳಗಳಲ್ಲಿ ಇರ್ಲಿ. ಆ ವಾತಾವರಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತತಿ ಅಂದ್ರೆ ಅದ್ರ ಬಗ್ಗೆ ಕಾಳಜಿ ಉಂಟಾಗತ್ತೆ. ಮಕ್ಕಳಲ್ಲೇ ನಾವು ಐತಿಹಾಸಿಕ ಸ್ಥಳಗಳ ಬಗ್ಗೆ, ಹಿಸ್ಟಾರಿಕಲ್ ಬಗ್ಗೆ ಸೇವ್ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ವ್ಯಾಲ್ಯೂಸ್ ಬಗ್ಗೆ ಗೊತ್ತಾಗೋ ದೃಷ್ಟಿಯಿಂದ ನಾನು ಪ್ರಾರಂಭ ಮಾಡಿದ್ದು. ಅವಾಗ ಅವರು ನಾನು ಹೇಳ್ತಾ ಇದ್ದಾಗ ಕುತ್ಕೊಳ್ರಿ ಅಂತ ಹೇಳಿದ್ರು. ಅವ್ರು ನಿಂತು ಮಾತಾಡ್ತಾ ಇರುವ, ಕುತ್ಕೊಳ್ರಿ ಹೇಳ್ರಿ ಅಂತ ನಾನು ಹಿಂಗೆ ಮಾಡ್ತಾ ಇದ್ದೆ. ಬಟ್ ಈ ವರ್ಷ ನಮ್ದು ಕಾನ್ಸೆಪ್ಟ್ ಗೋಲ್ ಗುಂಬಜ್ ಆವರಣ ಹೊರಗಡೆ ಗಾರ್ಡನ್ ದಲ್ಲಿ ಮಾಡ್ಬೇಕು, ಮಕ್ಕಳಿಗೆ ಆ ವಾತಾವರಣದಲ್ಲೇ ಕಾಂಪಿಟೇಷನ್ ಮಾಡ್ಬೇಕು ಐತಿಹಾಸಿಕಗಳ ಬಗ್ಗೆ ಚಿತ್ರಕಲಾ ಸ್ಪರ್ಧೆ ಅಂದೆ. ಹೌದ್ರಾ ಅಂತಂದು, ನೀನ್ ಗಾರ್ಡನ್ ಅಲ್ಲಪ್ಪ, ನೀನ್ ಗೋಲ್ ಗುಂಬಜ್ ಒಳಗಡೆನೆ ಮಾಡೋ ಪರ್ಮಿಷನ್ ಕೊಡ್ತೀನಿ ನಾನು ಅಂತ ಹೇಳಿದ್ರು. ನೀನ್ ಈ ವಿಷಯ ಮಾಡ್ತಾ ಇದ್ದೆ ಅಂದ್ರೆ ನೀನ್ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೆ ಟೀ ತರಿಸಿ ಜಸ್ಟ್ ಅವಾಗ ಕಾಲ್ ಮಾಡಿದ್ರು ಅವ್ರು. ಬಿಜಾಪುರ್ಗೆ ಕಾಲ್ ಮಾಡಿ, ಇಂಥೊಬ್ರು ಬಂದಿದ್ದಾರೆ, ಅವ್ರು ಕಾಂಪಿಟೇಷನ್ ಮಾಡ್ತಾರೆ, ಅವ್ರು ಯಾವ ಡೇಟ್ ಹೇಳ್ತಾರೆ ಆ ಡೇಟಿಗೆ ನಾನು ಬರ್ತೀನಿ ಅವತ್ತು,
ಜೊತೆಗೆ ಅವ್ರಿಗೆ ಒಂದು 500 ರೂಪಾಯಿ ಇತರೆ ಖರ್ಚಿಗೆ ಹಾಕಿದ್ರೆ ನಮ್ಮ ಸಿಬ್ಬಂದಿ ಎಲ್ಲ ಅವತ್ತು ಕಾಂಪಿಟೇಷನ್ ಸಪೋರ್ಟ್ ಆಗಿ ಕೆಲಸಕ್ಕೆ ಇದನ್ನ ಮಾಡ್ರಿ, ಸಹಾಯ ಮಾಡ್ರಿ ಅಂತ ಹೇಳಿ ಮಾಡು ಅಂತ ಕೊಟ್ರು. ನಾನು ಧಾರವಾಡ ತನಕ ಯಾವುದೋ ಆಸೆ ಇಟ್ಕೊಂಡಿದ್ದೆ, ಅದರಿಂದ ನನಗೆ ಬರುವಾಗ ಬಹಳ ಸಂತೋಷದಿಂದ ಬಂದೆ. ಅದೇ ಸಂತೋಷದಲ್ಲಿ ಬಂದು ಕೆಲವು ಅಂಗಡಿಗಳಲ್ಲಿ ನಾನು ಪ್ರೈಸ್ ಯಾರ ಕಡೆ ಹಾಕಿಸ್ಬೇಕು, ಆ ಸಲ ನಾನು ಓನ್ ಆಗಿ ಮಾಡ್ತಾ ಇದ್ದೆ. ಮ್ಯಾನೇಜ್ಮೆಂಟ್ ಬಿಟ್ಟು ಓನ್ ಆಗಿ ಮಾಡ್ಬೇಕಂತ ಮಾಡಿದ್ದೆ. ನಾನು ಅಷ್ಟು ತನಕಲೇ ನಾನು ಓನ್ ಅಂದ್ರೆ ಒಂದು ಸೆಲ್ಫ್ ತಗೊಂಡೆ. ಇಂಟ್ಯಾಕ್ಸ್ ಸಂಸ್ಥೆಯಲ್ಲಿ ನಾನು ಮೆಂಬರ್ ಆಗಿದ್ದೇವೆ. ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಅಂಡ್ ಕಲ್ಚರಲ್ ಹೆರಿಟೇಜ್ ಅಂತ ನ್ಯೂ ಡೆಲ್ಲಿದ್ರಲ್ಲಿ ನಾನು ಆಜೀವ ಸದಸ್ಯತ್ವ ಮೆಂಬರ್ ಆಗಿದ್ದೆ. ನಾನು ಆ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ದಾಗ ಅಲ್ಲೊಂದು ಇದು ಬಂದಿದ್ದು ಡಿಸ್ಕಷನ್. ಅವಾಗ ನನಗೆ ಇರೋದು 500 ಸಂಬಳ, ನಾನು 1000 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೆ ನಾನು ಅದಕ್ಕೆ ಅದ್ರದ್ದು. ಸೊ ಆ ಒಂದು ಇಂಟೆಕ್ ಅಡಿಯಲ್ಲಿ ಅಂತ ತಗೊಂಡು ಅವ್ರದ್ದು ಅಲ್ಲಿ ಕನ್ವೀನರ್ ಚಾಪ್ಟರ್ ಕೃಷ್ಣ ಕುಲಾರ್ ಕುಲಕರ್ಣಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು, ಸರ್ ನಾವು ಇಂಟೆಕ್ ಇಂದನೇ ಯಾಕೆ ನಾವು ಇದು ಇರೋದೇ ಹೆರಿಟೇಜ್ ಇದೆ ಕಾಂಪಿಟೇಷನ್ ಮಾಡೋಣ ಅಂತ ಹೇಳಿ, ಆಯ್ತು ಮಾಡೋಣ ಅಂತ ಹೇಳಿದ್ರು. ಸೊ ಆ ಥರದಲ್ಲಿ ನಾನೇನು ಮಾಡಿದೆ, ಪ್ರೈಸ್ ಹೆಂಗೆ ಮಾಡಿ ಸರ್ ಯಾರನ್ನೋ ಕೇಳೋಂತ ಹೇಳ್ರಿ ಸರ್ ಅಂತ ಹೇಳಿ ಸ್ಪಾನ್ಸರ್ ಕೇಳೋಕ್ಕೆ ಹೋದೆ. ಸ್ಪಾನ್ಸರ್ ಫಸ್ಟೇ ನಾನು MR ಹೋಟೆಲ್ ಬಿಜಾಪುರದಲ್ಲಿ ಹೋದೆ. ಮಕ್ಕಳು ಕಾಂಪಿಟೇಷನ್ ಬರ್ತಾರೆ, ತಿಂಡಿ ಕೊಡ್ತೀರಾ ಅಂತ ಕೇಳಿದೆ. ಏನು ಹಿಂಗೆ ಗೋಲ್ ಗುಂಬಜಲ್ಲಿ ಕಾಂಪಿಟೇಷನ್ ಮಾಡ್ತಿದ್ರು, ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳು ಬರ್ತಾರೆ, ಸುಮಾರು 1000 ಮಕ್ಕಳು ಬರ್ಬೋದು, ಆ ಮಕ್ಕಳಿಗೆ ನೀವು ತಿಂಡಿ ಕೊಡ್ಬೇಕು ಅಂತ ಹೇಳಿದೆ. ಅವರು ಹೌದಾ, ನಿಮ್ಮೊಂದು ಬ್ಯಾನರ್ ಹಾಕ್ರಿ ಬೇಕಂದ್ರೆ ಅಡ್ವರ್ಟೈಸ್ ಆಗುತ್ತೆ ಅಂತ ಹೇಳಿದೆ. ಸರಿ ಹಂಗ ನಾನು ಕೊಡ್ತೀನಿ ಅಂತ ಹೇಳಿದೆ. ಆ ಮಕ್ಕಳಿಗೆಲ್ಲ ತಿಂಡಿ ಕೊಡ್ಲಿಕ್ಕೆ ಒಪ್ಕೊಂಡ್ರು. ಅವತ್ತು MR ಹೋಟೆಲ್ ಬಿಜಾಪುರ, ಮೈಸೂರು ರೆಸ್ಟೋರೆಂಟ್ ಅಂತ ಹೆಸರು, ಫೇಮಸ್ ಹೋಟೆಲ್ ಬಿಜಾಪುರ. ಅದಾದ ನಂತರ ಅದರಿಂದ 1-2 ಸಲ ನಾನು ಗಿಫ್ಟ್ ತಗೊಳಕ್ ಹೋಗಿದ್ದೆ. ಅದು ಒಂದು ಗಿಫ್ಟ್ ಸೆಂಟರ್ ಇತ್ತು, 2000 ಅಂತ ಏನೋ ಹೆಸರು ಇತ್ತು, ಅದೇ MR ಹೋಟೆಲ್ ಬ್ಯಾಕ್ ಸೈಡ್. ಅವ್ರ ಅಂಗಡಿಗೆ ಹೋಗಿ ನಾನು ಹೇಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೆ, ನಿಮ್ದು ಮಕ್ಕಳಿಗೆ ಪ್ರೈಸ್ ಏನಾದ್ರು ಕೊಡ್ಲಿಕ್ಕೆ ಆಗುತ್ತಾ, ಈಗ MR ಅವರು ತಿಂಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಕ್ಕಳು ಭಾಗವಹಿಸಿದ್ರೆ ಪ್ರೈಸ್ ಕೊಡಕ್ಕಾಗತ್ತಾ ಅಂದ್ರು. ಏನ್ ಕಾನ್ಸೆಪ್ಟ್ ಅಂತ ಕೇಳಿದ್ರೆ ಎಲ್ಲ ಹೇಳಿದೆ, ಹಿಂಗಿದೆ ಮಾಡ್ಬೇಕಂತಿದ್ದೀವಿ, ನೀವು ಮಕ್ಕಳಿಗೆ ಬಹುಮಾನ ನೋ ಪ್ರಾಬ್ಲಮ್ ಅಂತ ಹೇಳಿದೆ. ಅವ್ರು ಹೇಳಿಲ್ಲ, ಅಂಗಡಿಯಲ್ಲಿ ತೋರಿಸಿದ್ರು. ಫಸ್ಟ್ ಪ್ರೈಸಿಗೆ ಯಾವ ಬೇಕು ಆರಿಸ್ಕೊಳ್ರಿ ಅಂತ ಹೇಳಿದ್ರು, ಸೆಕೆಂಡ್ ಪ್ರೈಸ್ ಯಾವ ಬೇಕು ಆರಿಸ್ಕೊಳ್ರಿ ಅಂತ ಹೇಳಿದ್ರು. ಪ್ರೌಢಶಾಲೆ, ಹಿರಿಯ ಪ್ರಾಥಮಿಕ, ಕಿರಿಯ ಪ್ರಾಥಮಿಕ ಮತ್ತು ಪ್ರೈಮರಿ, ಇದು ನರ್ಸರಿ, ಇಷ್ಟು ವಿಂಗಿ ಕೊಟ್ಟರು. ಅವ್ರಿಗೂ ಕೊಟ್ಟರು. ಎಲ್ಲಾ ಮಕ್ಕಳಿಗೂ ಫಸ್ಟ್ ಸೆಕೆಂಡ್ ಥರ್ಡ್ ಸಮಾಧಾನಕರ 2, ಫಸ್ಟ್ ಸೆಕೆಂಡ್ ಥರ್ಡ್. ಅವತ್ತಿನ ದಿನ ನಾನು ಆಯ್ಕೆ ಮಾಡಿದಂತ ಫಸ್ಟ್ ಪ್ಲೇಸಿನ ವಸ್ತುಗಳೆಲ್ಲವೂ 450-500 ರೂಪಾಯಿ ಬೆಲೆ ಇತ್ತು. ಇದು ಅವತ್ತಿನ ದಿನದಲ್ಲಿ ಅಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲವೂ. ಆಯ್ತು, ನಿಮ್ಗೆ ಇಷ್ಟ ಆಯ್ತಾ ತಗೊಳ್ರಿ. ಅವ್ನು 3 ಪೀಸ್. ಅದು ಅವತ್ತಿಂದು ಮಿರಾಕಲ್. ನಾನು ಇನ್ನು ನೆಕ್ಸ್ಟ್ ಹೇಳ್ತೀನಿ ರೀ, ಅದು ಸೇರಿದ್ದು ಬಹಳ ಸ್ಪೆಷಲ್ ಘಟನೆ. ಆಮೇಲೆ ಅವ್ರು ಏನ್ ಮಾಡಿದ್ರು, ತಮ್ಮ ಫ್ರೆಂಡ್ಸ್ ಫೋನ್ ಮಾಡಿದ್ರು. ಅವರು ಸೌಂಡ್ ಸಿಸ್ಟಮ್ ಒಂದು ಮ್ಯೂಸಿಕ್ ಇದಿದೆ, ಸಂಗೀತ ಅಂತಂದು, ಅವ್ರಿಗೆ ಕಾಲ್ ಮಾಡಿ, ಆಮೇಲೆ ಜೈನ್ ಗಿಫ್ಟ್ ಸೆಂಟರ್ ಅವ್ರು ಕರೆದು 3 ಮಂದಿ ಅವ್ರು ಏನ್ ಮಾಡಿದ್ರು, ನೀನೊಂದು ಕೊಟ್ರು ಅಂತ ಇನ್ವಿಟೇಷನ್ ಕಾರ್ಡ್ ಒಬ್ರು ಮಾಡಿಸಿದ್ರು. ಮಕ್ಕಳಿಗೆ ಡ್ರಾಯಿಂಗ್ ಸೀಟ್ ಒಬ್ರು ಕೊಟ್ರು. ಎಷ್ಟು ಮಕ್ಕಳು ಬರ್ತಾರೆ ಅವ್ರಿಗೆ ಡ್ರಾಯಿಂಗ್ ಕಟಿಂಗ್ಸ್ ಮಾಡಿ ಅವರೇ ತಮ್ಮ ಅಂಗಡಿ ಹೆಸರು ಹಾಕಿ ಕೊಟ್ರು. ಎಲ್ಲ ಮುಗೀತು. ಈಗ ಡ್ರಾಯಿಂಗ್ ಸೀಟ್ ರೆಡಿ ಆಯ್ತು. ಆಮೇಲೆ ಇನ್ವಿಟೇಷನ್ ಕಾರ್ಡ್ ಅವರೇ ಪ್ರಿಂಟ್ ಮಾಡಿಕೊಟ್ರು, ಸರ್ಟಿಫಿಕೇಟ್ ಕೊಟ್ರು, ಜೈನ್ದವ್ರು ಸರ್ಟಿಫಿಕೇಟ್ ಕೊಟ್ರು, ಜೈನ್ ಗಿಫ್ಟ್ ಸೆಂಟರ್. ಆಮೇಲೆ ಇವರು ಗಿಫ್ಟ್ ಮಕ್ಕಳಿಗೆ ಬಹುಮಾನ ಕೊಟ್ರು, ತಿಂಡಿ ಆಯ್ತು, ಎಲ್ಲ ರೆಡಿ ಮಾಡ್ಕೊಂಡು, ಆಮೇಲೆ ಎಲ್ಲಾ ಓಕೆ ಆದ ನಂತರ ಲೆಟರ್ ಟೈಪ್ ಮಾಡಿಸಿ DDP ಆಫೀಸಿಂದ ಹೋಗಿ ಅಲ್ಲಿ ಕಾಂಪಿಟೇಷನ್ ಮಾಡ್ತಾರೆ, ಅವ್ರ ಕಡೆಯಿಂದ ಒಂದು ನೋಟೆಡ್ ಹಾಕ್ಸಿ ಆ ಲೆಟರ್ಗಳನ್ನ ಸೈಕಲ್ ಮೇಲೆ ಎಲ್ಲಾ ಶಾಲೆಗಳಿಗೆ ಕೊಟ್ಟು ಬಂದೆ. ಯಾಕೆ ಅಷ್ಟರಲ್ಲಿ ನಾನು ಈಗ ಕಾಂಪಿಟೇಷನ್ ಮಾಡ್ತಾ ಇದ್ನಲ್ಲ, ಎಲ್ಲಾ ಶಾಲೆಗೆ ಪರಿಚಿತ ಆಗಿದ್ದೆ ನಾನು. ನಿಮ್ ಸರ್ ಬರ್ತಿರ್ತಾಳ್ರಿ, ನಾನು ಅದ್ರ ಜೊತೆಗೆ ಇನ್ನೊಂದು ಸೇರಿಸಿದ್ದೆ, ನಾನು ಎಲ್ಲ ಚಿತ್ರಕಲಾ ಶಿಕ್ಷಕರು ಬರ್ಬೇಕು ಅಂತ, ಕಡ್ಡಾಯ ಮಕ್ಕಳೊಂದಿಗೆ ಶಿಕ್ಷಕರು ಒಂದು ಹಾಕಿದ್ದೆ. ಹಾಕಿ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಇಟ್ಕೊಂಡು ಅವತ್ತು ಪ್ರಿಂಟ್ ಆಯ್ತು, ಸರ್ಟಿಫಿಕೇಟ್ ಪ್ರಿಂಟ್ ಆಗಿ ಬಂತು, ಇನ್ವಿಟೇಷನ್ ಕಾರ್ಡ್ ಎಲ್ಲ ಬಂತು, ಎಲ್ಲರಿಗೂ ಕೊಟ್ಟೆ. ಆಮೇಲೆ ಪ್ರೈಸ್ ಎಲ್ಲ ತಂದಿಟ್ಕೊಂಡೆ ರೂಮಲ್ಲಿ. ನನ್ನ ರೂಮ್ ಇತ್ತು ಅವತ್ತು, ತಂದಿಟ್ಕೊಂಡು ರಾತ್ರಿ 8 ಗಂಟೆ ಆಯ್ತು, TV ನ್ಯೂಸಲ್ಲೆಲ್ಲ ನಾಳೆಗೆ ಭಾರತ್ ಬಂದ್ ಅಂತ ಹೇಳ್ಬಿಟ್ರು. ನಾನು ಅನೌನ್ಸ್ ಮಾಡಿದೆ, ಏನ್ ಇಟ್ಕೊಂಡಿದ್ದೆ ಡೇಟ್ಗೆ, ಭಾರತ್ ಬಂದ್ ಅಂತ. ಗುಜರಾತ್ ಅಲ್ಲಿ ರೈಲು ದುರಂತ ಆಗಿತ್ತು, ಅದು ರೈಲು ಸುಟ್ಟಿದ್ರಿಂದ ಅದಕ್ಕಾಗಿ ಭಾರತ್ ಬಂದ್ ಅಂತ ಕಾಲ್ ಮಾಡಿದ್ರು. ನನಗೆ ರಾತ್ರಿ ಏನೋ ನಿದ್ರೆ ಹತ್ತಲಿಲ್ಲ. ಮಾಡಿ ಇಟ್ಕೊಂಡು ಎಲ್ಲಾ ಶಾಲೆಗೆ ಇಂಟಿಮೇಷನ್ ಮಾಡಿ ಇವತ್ತಿನ ದಿನಗತಿ ಮತ್ತೆ ವಾಟ್ಸಪ್ ಫೋನ್ ಮಾಡಿ, ನಾಳೆಗೆ ಇಲ್ರಿ ಇಂಥ ದಿನ ಮಾಡ್ತೀವಿ ಅಂತ ಹೇಳಂಗಿಲ್ಲ, ಏನ್ ಮಾಡ್ಬೇಕು.
ಆಯ್ತು ಏನಾಗ್ಲಿ ಅಂತ ಬೆಳಗ್ಗೆ ಎಲ್ಲವೂ ಸೈಕಲ್ ಮೇಲೆ ಕಟ್ಕೊಂಡು ನಾನು ಗೋಲ್ ಗುಂಬಜ್ ಆವರಣ ಒಳಗೆ ಹೋದೆ. ಆಮೇಲೆ ಸಿಬ್ಬಂದಿ ಇದ್ದು, ಸರ್ ಹೆಂಗ್ರಿ ಇವತ್ತು ಭಾರತ್ ಬಂದ್ ಐತಿ ಅಂದ್ರು. ತಗೊಂಡ್ ಬಂದೀನ್ರಿ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಬ್ಯಾನರ್ ಎಲ್ಲ ಕಟ್ಕೊಂಡು ಅವಾಗೆಲ್ಲ ಕೈಲಿ ಬರೀತಿದ್ದು ಬ್ಯಾನರ್ ಅನ್ನ ಬಟ್ಟೆ ಮೇಲೆ ಬರೆದು ರೆಡಿ ಇಟ್ಕೊಂಡ್ರಿ ಚಿತ್ರಕಲಾ ಸ್ಪರ್ಧೆ ಅಂತ. ಆ ಬ್ಯಾನರ್ ಅನ್ನ ಕಟ್ಟಿ ಇವನ್ನೆಲ್ಲ ಒಂದು ಅವರ ಅನಂತ್ ತೀರ್ಥ ಅವ್ರ ಆಫೀಸ್ನಲ್ಲಿ ಗಿಫ್ಟ್ ಎಲ್ಲ ಐಟಮ್ಸ್ ಇಟ್ಟು ರೆಡಿ ನಿಂತ್ವಿ. ಒಂದೊಂದ್ ಮಗು ಬರ್ತಾ ಹೋಯ್ತು. ಬರ್ತಾ 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 ಮಕ್ಕಳು ಎಷ್ಟು ಸೇರಿದ್ರಂದ್ರೆ ಭಾರತ್ ಬಂದಿನ ದಿನ ಅವತ್ತು ಒಂದು ಆಟೋನು ಇಲ್ಲ, ಏನೂ ಇಲ್ಲ ರೋಡಲ್ಲಿ. ಇಡೀ ಸ್ಟ್ರಾಂಗ್ ಆಗಿತ್ತು ಆ ಸ್ಟ್ರೈಕು. ಸುಮಾರು 1100 ಮಕ್ಕಳು ಸೇರಿದ್ರು ಗೋಲ್ ಗುಂಬಜ್ ಅಂತ. ಒಂಡ್ರು ಅವ್ರವ್ರ ಪೇರೆಂಟ್ಸ್ ಜೊತೆ 10 ಮಕ್ಕಳು 12 ಮಕ್ಕಳು ಅವ್ರ ಟೀಚರ್ಸ್ ಬಂದ್ರು. ಆ ಮಕ್ಕಳು ಹೆಂಗ್ ಸೇರಿದ್ರು ನನಗೆ ಗೊತ್ತಿಲ್ಲ. ಬರ್ತಾ ಬರ್ತಾ ನಾನು ಇರೋ ಪೇಪರ್ ಏನಪ್ಪಾ ಅನ್ಕೊಂಡಿದ್ದೆ. ಎಷ್ಟು ಮಕ್ಕಳು ಸೇರಿದ್ರಂದ್ರೆ ಆ ಬಂದ್ರು ಮಕ್ಕಳಿಗೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದೆವು. ಅಲ್ಲಿ ಇರ್ತಕ್ಕಂಥ ಒಂದು 20 ಮಂದಿ ನಮ್ಮ ಸ್ನೇಹಿತರು ಡ್ರಾಯಿಂಗ್ ಟೀಚರ್ ಸೇರಿದ್ರು. ಎಲ್ಲರಿಗೂ ಒಂದೊಂದು ವಿಂಗ್ ಕೊಟ್ಬಿಟ್ಟೆ. 5 ಜನ, ಸರ್ ನೀವು ಪ್ರೈಮರಿ ಲೋವರ್ ತಗೊಳ್ರಿ, ಒಂದು 1 to 4 ತಗೊಳ್ರಿ ಸರ್, 5th 7th ನೀವು ನೋಡ್ಕೊಳ್ರಿ. ಹೀಗೆಲ್ಲ ಹೊಡೆದು ಕೊಟ್ಟು ಅವ್ರಿಗೆ ಡ್ರಾಯಿಂಗ್ ಸೀಟ್ ಲಿಸ್ಟ್ ಮಾಡ್ಕೊಂಡು ಆ ಮಕ್ಕಳದ್ದು ಹೆಸರು ಬರ್ಕೊಳ್ಳೋದು, ಡ್ರಾಯಿಂಗ್ ಸೀಟ್ ಕೊಡೋದು, ಎಲ್ಲರಿಗೂ ಡ್ರಾಯಿಂಗ್ ಮಾಡ್ಸಕ್ ಹಚ್ಚಿದ್ವಿ. ಡ್ರಾಯಿಂಗ್ ಮಾಡಿ ಕಂಪ್ಲೀಟ್ ಆದ ತಕ್ಷಣ ಅವನ್ನೇ ಹಾಗೆ ಕಲೆಕ್ಟ್ ಮಾಡ್ಕೊಂಡ್ವಿ. ಕಲೆಕ್ಟ್ ಮಾಡ್ಕೊಂಡು ಅವ್ರವ್ರಿಗಿನೇ ಇದರಲ್ಲೂ ಬೆಸ್ಟ್ ಕಲೆಕ್ಟ್ ಮಾಡ್ಕೊಂಡ್ರಿ ಸರ್ ಅಂತಂದು ಈ ಹುಡುಗರೆಲ್ಲ ತಿಂಡಿ ತಿಂದು ಬರೋರ್ ಒಳಗಡೆ. ಇದಕ್ಕೆ ನಾವು ಅವತ್ತು ರಾಕೇಶ್ ಸಿಂಗ್ ಅಂತ DC ಇದ್ರಲ್ಲಿ ಜಿಲ್ಲಾಧಿಕಾರಿಗಳು, ಅವ್ರಿಗೆ ಇನ್ವೈಟ್ ಮಾಡಿದ್ದೆ ನಾನು. DD ಅವರು, ರಾಕೇಶ್ ಸಿಂಗ್ ಇವ್ರಿಗೆ ಇನ್ವೈಟ್ ಮಾಡಿದ್ದೆ. ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ರು ಅವರು. ಸೊ ಅವತ್ತು ಅವರು ಅಲ್ಲಿ ಮೆರವಣಿಗೆ ಸ್ಟ್ರೈಕ್ ಅವೆಲ್ಲ ಅವ್ರಿಗೆ ಸಲ್ಲಿಸೋದು. ಕೊನೆಗೆ ಒಂದ್ಸಲ ಮತ್ತೆ ಅನಂತ್ ತೀರ್ಥ ಅವ್ರ ಆಫೀಸಿಂದ ಒಂದು ಕಾಲ್ ಮಾಡಿಸಿದ್ದೆ ನಾನು. ಸರ್ ಹಿಂಗೆ ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸರ್ ಬರ್ತೀನಿ ಇದ್ರ ಅಂತಂದ್ರೆ ಕಾಲ್ ಮಾಡಿದ್ರು. ಇಲ್ಲ ಬರ್ತೀನಿ ನಾನು ಬರ್ತೀನಿ ಅಂತಂದ್ರು. ನಮ್ದು ಎಲ್ಲ ಟೀಚರ್ಸು ರಿಸಲ್ಟ್ ಮಾಡಿದ್ರು, ಸರ್ಟಿಫಿಕೇಟ್ ಬರೆದ್ವಿ, ಪ್ರೈಸ್ ರೆಡಿ ಇಟ್ಕೊಂಡು ಹೊಂಟ್ಲೆ ಅಲ್ಲಿರೋ ಎಲ್ಲ ಅಧಿಕಾರಿಗಳು ಎಟ್ ಎ ಟೈಮ್ AC ಎಲ್ಲರೂ ಸಹ ಜೊತೆಗೆ ಬಂದ್ಬಿಟ್ರು ನಮ್ಮ ಗೋಲ್ ಗುಂಬಜ್. ಅವರೇ ಬಂದು ರಾಕೇಶ್ ಸಿಂಗ್ ಅವರೇ ಪ್ರೈಸ್ ಕೊಟ್ಟು ಮಕ್ಕಳಿಗೆ ವಿಶ್ ಮಾಡಿದ್ರು. ಆವತ್ತಿನ ದಿನ ನನಗೆ ನಿನ್ನೆ ಅಂತ ರಾತ್ರಿ 8 ಇರ್ತಕ್ಕಂಥ ಮನಸ್ಥಿತಿ ಮರ್ದಿವ್ಸ 2 ಗಂಟೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಾಗ ಎಷ್ಟು ಸಂತೋಷ ಅಂದ್ರೆ ನನ್ನ ನೆಲದ ಮೇಲೆ ನಿಂತಿದ್ದಿಲ್ಲ. ಅದು ಅವತ್ತಿನ ಸ್ಪೆಷಲ್ ಕಾಂಪಿಟೇಷನ್. ನನಗೆ ಅವತ್ತು ಅನಿಸ್ತು, ಯಾವ್ದಾದ್ರು ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾರಂದ್ರೆ, ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾರಂದ್ರೆ ಹಿಂದೆ ಎಷ್ಟು ಪರಿಶ್ರಮ ಇರ್ತೈತಿ, ಎಂತ ಹೆದರಿಕೆ ಇರ್ತೈತಿ, ಏನಾದ್ರೂ ಒಂದು ವ್ಯತ್ಯಾಸ ಆದ್ರೆ ಅನ್ನೋದಕ್ಕೆ ನನಗಲ್ಲಿ ಆ ಕಾರ್ಯಕ್ರಮಗಳು ಆಗಿ ಅದಕ್ಕೆ ಚೆನ್ನಾಗಿ ಆದಾಗನೇ ಅದ್ರದ್ದು ಬೆಲೆ ಆಗತ್ತೆ. ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರ್ತದೆ ನನಗೆ ಅವತ್ತು ಆಗಿದ್ದು. ಆ ಒಂದು ವಿಶೇಷ ಸ್ಪರ್ಧೆ ನಾನು ಇಲ್ಲಿ ನೆನಪಿಟ್ಕೋತೀನಿ. ಆಮೇಲೆ ಸರ್ ನಾನು ನಿಮ್ಮ ಚಿತ್ರಗಳನ್ನು ಗಮನಿಸಿದ್ದೀನಿ. ನಾನು ಯಾಕೆ ನಿಮ್ಮನ್ನು ಹುಡುಕೊಂಡು ಬಂದೆ ಅಂತ ಹೇಳ್ತೀನಿ, ಅದಕ್ಕೊಂದು ಕಾರಣ ಇದೆ. ನಾನು ಬೀಳ್ಗಿಯವಳೆ, ನೀವು ಬೀಳ್ಗಿಯವಳೆ, ಬಟ್ ಯಾವತ್ತೂ ನಾವು ನೋಡಿಲ್ಲ, ಮುಖ ನೋಡಿಲ್ಲ. ಬಟ್ ನಾನು ನಿಮ್ಮ ಡ್ರಾಯಿಂಗ್ ಅನ್ನ ಎಷ್ಟೋ ವರ್ಷದಿಂದ ನೋಡಿದ್ದೆ. ಇದನ್ನ ಯಾರು ಬಿಡಿಸಿದ್ದಾರೆ ಅಂತ ಆ ಡ್ರಾಯಿಂಗ್ ಬೆನ್ನಕ್ಕೆ ಹೋಗಿದ್ದೀನಿ. ನಾನು ಗೊತ್ತಿಲ್ಲ ನಿಮ್ಗೆ. ನೀವು ಎಲ್ಲೋ ಒಂದ್ ಕಡೆ ಫೇಸ್ಬುಕ್ ಅಲ್ಲಿ ಹಾಕಿದ್ರಿ, ನಮಗೇನ್ ಕಲ್ಸಿದಾರಲ್ಲ ಗುರುಗಳ ಚಿತ್ರ ಬಿಡಿಸಿ ಹಾಕಿದ್ರಿ. ನನಗೆ ಮೊದಲ ನನ್ನ ಹೃದಯವನ್ನು ತಟ್ಟಿ ಚಿತ್ರಗಳು ಅವು. ನನಗೆ ಏನೋ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕಾದಾಗ ಹುಡುಕ್ತಾ ಇದ್ದಾಗ ಇಟನೋರ್ ಸರ್ ಅವರು ಡ್ರಾಯಿಂಗ್ ಸಿಕ್ತು. ಎಷ್ಟು ಚೆನ್ನಾಗಿದಿಲ್ಲ ಅಂತ ಆಶ್ಚರ್ಯಪಟ್ಟೆ. ಹಂಗೆ ಹುಡುಕ್ತಾ ಹೋದಾಗ ಸಿದ್ದೇಶ್ವರ್ ಕಾಲೇಜಿನ ಅಷ್ಟು ಗುರುಗಳ ಒಂದು ಭಾವಚಿತ್ರವನ್ನ ನೀವು ರೇಖಾಚಿತ್ರದಲ್ಲಿ ಬರ್ದಿದ್ರಿ. ಇದು ಯಾರು ಬರ್ದಿದಾರ ಅಂತ ನಾನು ಬೆನ್ ಹತ್ತಿದಾಗ ಗೊತ್ತಾಯ್ತು, ನಿಮ್ ಹೆಸರಿತ್ತು ಕೆಳಗಡೆ. ಓಹೋ, ತುಂಬಾ ವಿಶೇಷವಾಗಿ ಅಂದ್ರೆ ಒಬ್ಬ ವ್ಯಕ್ತಿ ಇದಾರೆ ಅಂದ್ರೆ ಅವ್ರು ಹಂಗೆ ಇಳಿಸ್ತಿದ್ದಾರೆ. ಅದು ಯಾವಾಗ ಗೊತ್ತಿದ್ರು, ಯಾವ ಸಂದರ್ಭದಲ್ಲಿ? ಅದು ವಿಶೇಷ ಹೇಳ್ಬೇಕಂದ್ರೆ ನಂತರದಲ್ಲಿ ನಂದೆಲ್ಲ ಇದು ಭಾವಚಿತ್ರ ನಾನು ಮಾಡ್ತಾ ಇದ್ದೆ. ಬಟ್ ನಮ್ ಗುರುಗಳದ್ದು ಇತರ ಎಲ್ಲರದ್ದು ನಾನು ಭಾವಚಿತ್ರ ಸ್ಟಾರ್ಟ್ ಮಾಡಿದ್ದಂದ್ರೆ ಒಂದು ಸಾಂದರ್ಭಿಕ ಸನ್ನಿವೇಶ ಬಂತು.